ನಮಸ್ಕಾರ ಸ್ನೇಹಿತರೆ, ನನ್ನ ಅಂಕುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಇತಿಹಾಸದ ಈ ಭಾಗ ನಿಮಗೆ ಅತ್ಯಂತ ಪ್ರಮುಖವಾದದ್ದು. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿರುವ ಇಸ್ಲಾಂ ಧರ್ಮದ ಉಗಮ, ಅದರ ಇತಿಹಾಸ ಮತ್ತು ಪ್ರಮುಖ ಕೊಡುಗೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡಲಿದ್ದೇವೆ. ಯಾವುದೇ ರೀತಿಯಾದಂಥ ವಿವರಣೆ ನೀಡುವುದಿಲ್ಲ, ಪಾಯಿಂಟ್ಗಳಾಗಿ ಮಾಡಿದ್ದೀವಿ. ಆ ಪಾಯಿಂಟ್ಗಳನ್ನು ನೋಟ್ಸ್ ಆಗಿ ಮಾಡ್ಕೊತಾ ಇರಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಇಸ್ಲಾಂ ಧರ್ಮ. ಈ ಇಸ್ಲಾಂ ಧರ್ಮದ ಬಗ್ಗೆ ಡೀಟೇಲಾಗಿ ಪಾಯಿಂಟ್ ಮಾಡಿ ನಿಮಗೆ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಹ ನೋಟ್ಸ್ ಮಾಡಿಕೊಳ್ಳಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಮೊದಲನೇದಾಗಿ ಧರ್ಮದ ಉಗಮ ಮತ್ತು ಹಿನ್ನೆಲೆ. ಉಗಮ ಸ್ಥಾನ. ಇಸ್ಲಾಂ ಧರ್ಮವು ಅರೇಬಿಯಾ ದೇಶದಲ್ಲಿ ಪ್ರಾರಂಭವಾಯಿತು. ಇದು ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪವಾಗಿದೆ. ಎರಡನೇದು, ಪ್ರಮುಖ ಕೇಂದ್ರಗಳು. ಅರೇಬಿಯಾದ ಮರುಭೂಮಿ ಪ್ರದೇಶದಲ್ಲಿ ಜನರು ನೆಲೆಸಿದ ಪ್ರಮುಖ ಸ್ಥಳಗಳು ಮೆಕ್ಕಾ ಮತ್ತು ಮದೀನಾ. ಆರಂಭಿಕ ಆರಾಧನೆ. ಆರಂಭದಲ್ಲಿ ಅರಬ್ಬರು ಬಹು ದೇವತಾರಾಧಕರಾಗಿದ್ದರು. ಮೆಕ್ಕಾ ನಗರದ ಕಾಬಾ ಶಿಲೆ ಹಾಗೂ ಅದರ ಬಳಿ ಇದ್ದ 360 ವಿಗ್ರಹಗಳನ್ನು ಪೂಜಿಸುತ್ತಿದ್ದರು. ಕಾಬಾ ಇದು ಮೆಕ್ಕಾದಲ್ಲಿರುವ ಮುಸ್ಲಿಮರ ಪವಿತ್ರ ಸ್ಥಳ. ಈ ಪ್ರದೇಶಕ್ಕೆ ಕೈಗೊಳ್ಳುವ ಪ್ರಯಾಣವನ್ನು ಹಜ್ ಯಾತ್ರೆ ಎನ್ನುವರು. ಎರಡನೆಯದು, ಮಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ. ಸ್ಥಾಪಕರು. ಇಸ್ಲಾಂ ಧರ್ಮದ ಸ್ಥಾಪಕರು ಮಹಮ್ಮದ್ ಪೈಗಂಬರ್. ಜನನ ಸಾಶ ಅಂದರೆ ಸಾಮಾನ್ಯ ಶಕೆ 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. ಪೋಷಕರು. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಬಾಲ್ಯದಲ್ಲೇ ಪೋಷಕರನ್ನು ಕಳೆದುಕೊಂಡು ಚಿಕ್ಕಪ್ಪನ ಅಂದರೆ ಅಬು ತಾಲಿಬ್ ಆಶ್ರಯದಲ್ಲಿ ಬೆಳೆದರು. ವಿವಾಹ. ಮೆಕ್ಕಾದ ಶ್ರೀಮಂತ ವಿಧವೆ ಖದೀಜಾ ಅವರ ಬಳಿ ಸೇವೆಗೆ ಸೇರಿ ನಂತರ ಅವರನ್ನೇ ವಿವಾಹವಾದರು. ಇವರಿಗೆ 2 ಪುತ್ರರು ಹಾಗೂ 4 ಪುತ್ರಿಯರಿದ್ದರು. ಜ್ಞಾನೋದಯ. ಮೆಕ್ಕಾದ ಬಳಿ ಹೀರಾ ಎನ್ನುವ ಬೆಟ್ಟದ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಜ್ಞಾನೋದಯವಾಯಿತು. ಜನರು ಇವರನ್ನು ದೇವದೂತ ಅಥವಾ ಪೈಗಂಬರ್ ಎಂದು ಕರೆದರು. ಇಸ್ರತ್ ಅಂದರೆ ಅಥವಾ ಹಿಜಿರಾ ಶಕೆ. ಪೈಗಂಬರರ ಬೋಧನೆಗಳನ್ನು ವಿರೋಧಿಸಿದ ಮೆಕ್ಕಾದ ಜನರು ಅವರನ್ನು ಕೊಲ್ಲಲು ಸಂಚು ಹೂಡಿದರು. ಇದನ್ನು ಅರಿತು ಪೈಗಂಬರರು ಸಾಶ ಅಂದರೆ ಸಾಮಾನ್ಯ ಶಕೆ 622ರಲ್ಲಿ ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣ ಬೆಳೆಸಿದರು. ಈ ಪಲಾಯನದ ಘಟನೆಯನ್ನು ಹಿಜ್ರಾ ಎಂದು ಕರೆಯಲಾಗುತ್ತದೆ. ಮುಸ್ಲಿಮರ ಹಿಜ್ರಾ ಶಕೆಯನ್ನು ಲೂನಾರ್ ಕ್ಯಾಲೆಂಡರ್ ಇದರ ಆಧಾರದ ಮೇಲೆ ಆರಂಭವಾಯಿತು. ಪೈಗಂಬರನ ಮರಣ. ಸಾಶ 632ರಲ್ಲಿ ಪೈಗಂಬರರು ಮರಣ ಹೊಂದುತ್ತಾರೆ. ಹಾಗೆ ಇಸ್ಲಾಂ ಧರ್ಮದ ಮೂಲ ಬೋಧನೆಗಳು ಯಾವುವು? ಇಸ್ಲಾಂ ಎಂದರೆ ಒಂದು ದೇವರಿಗೆ ಶರಣಾಗು ಎಂದರ್ಥ. ಮುಸ್ಲಿಂ ಎಂದರೆ ದೇವರ ಅನುಯಾಯಿ ಎಂದರ್ಥ. ದೇವರ ಒಬ್ಬನೇ, ಆತನೇ ಅಲ್ಲಾಹ ನನ್ನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆ ಒಂದೇ ಸಾಕು. ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು. ದುಷ್ಟತನದಿಂದ ದೂರವಿರಬೇಕು. ಮೂರನೆಯದು, ದೀನ ದುರ್ಬಲರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು. ಇಸ್ಲಾಂ ಧರ್ಮದ 5 ಪ್ರಮುಖ ಆಚರಣೆಗಳು ಅಂದರೆ 5 ನಿಯಮಗಳು. ಕಲೀಮಾ, ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ, ಮಹಮ್ಮದರವರ ಪ್ರವಾದಿ, ಇದು 1ನೇಯದು. 2ನೇಯದು ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. 3ನೇಯದು ರೋಜಾ, ರಂಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸಬೇಕು. 4ನೇಯದು ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡಬೇಕು. 5ನೇಯದು ಹಜ್, ಜೀವನದಲ್ಲಿ 1 ಬಾರಿಯಾದರೂ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು. ಈಗ ಧರ್ಮ ಪ್ರಚಾರ ಮತ್ತು ಖಲೀಫರು. 1ನೇಯದು, ಪೈಗಂಬರರ ಮರಣದ ನಂತರ ಧರ್ಮ ಪ್ರಚಾರದ ಜವಾಬ್ದಾರಿಯನ್ನು ಖಲೀಫರು ವಹಿಸಿಕೊಂಡರು. ಇವರನ್ನು ಪೈಗಂಬರರ ಉತ್ತರಾಧಿಕಾರಿಗಳು ಎನ್ನಲಾಗುತ್ತದೆ. 2ನೇಯದು, ಇಸ್ಲಾಂ ಧರ್ಮವು ಪಶ್ಚಿಮದ ಸ್ಪೇನ್ನಿಂದ
ಪೂರ್ವದ ಭಾರತದವರೆಗೂ ವ್ಯಾಪಿಸಿತು. ಮೂರನೆಯದು, ಮೊದಲನೆಯ ಖಲೀಫಾ ಅಬೂಬಕರ್ ಅವರು ಇಸ್ಲಾಂ ಧರ್ಮದ ಮೊದಲ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾದರು. ಅಂದರೆ ಖಲೀಫಾ. ಇಸ್ಲಾಂ ಧರ್ಮದ ಪ್ರಮುಖ ಪಂಗಡಗಳು ಯಾವ್ಯಾವು ಅಂದರೆ ಈ ಕೆಳಗಿನಂತಿವೆ. ಒಂದನೇದು ಶಿಯಾ ಪಂಗಡ, ಎರಡನೆಯದು ಸುನ್ನಿ ಪಂಗಡ. ಏಳನೇ, ಇಸ್ಲಾಂ ಧರ್ಮದ ಕೊಡುಗೆಗಳು ಅಂದರೆ ವಿಜ್ಞಾನ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳು ಯಾವ್ಯಾವು. ಒಂದನೆಯದು ವೈದ್ಯಕೀಯ ದಡಾರ ಅಥವಾ ದದ್ದು ರೋಗ ಮತ್ತು ಇತರ ಕಾಯಿಲೆಗಳಿಗೆ ಔಷಧ ಹಾಗೂ ವೈದ್ಯಕೀಯ ಗ್ರಂಥಗಳ ರಚನೆಯಾಯಿತು. ಎರಡನೆಯದು ವಿಜ್ಞಾನ ಮತ್ತು ಗಣಿತ, ಈ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆಗಳನ್ನು ನಡೆಸಿದರು. ಮೂರನೆಯದು ಭೂಗೋಳ ಮತ್ತು ಖಗೋಳ ಶಾಸ್ತ್ರ. ಮಧ್ಯಯುಗದಲ್ಲಿ ಅರಬಿಯ ಮತ್ತು ಪರ್ಷಿಯ ಸಾಮ್ರಾಜ್ಯಗಳಲ್ಲಿ ಬೆಳೆದಿದ್ದ ಈ ಶಾಸ್ತ್ರಗಳ ಜ್ಞಾನವನ್ನು ಪ್ರಪಂಚದಾದ್ಯಂತ ಪ್ರಸರಣಗೊಳಿಸಿದರು. ನಾಲ್ಕನೇದು ವಾಸ್ತುಶಿಲ್ಪ ಶೈಲಿ. ಇಸ್ಲಾಂ ವಾಸ್ತುಶಿಲ್ಪ ಶೈಲಿಯು ರೋಮನ್, ಬೈಜಾಂಟಿಯನ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳ ವಾಸ್ತುಶಿಲ್ಪಗಳ ಪ್ರಭಾವವನ್ನು ಒಳಗೊಂಡಿದೆ. ಇದುವರೆಗೆ ಏನು ನೋಡ್ತಿದ್ದೋ ವಿಡಿಯೋ ಅದೆಲ್ಲ ಸಹ ನೋಟ್ಸ್ ಹಾಕಿ ಕೊಟ್ಟಿದ್ದೀನಿ. ಅದರಲ್ಲೇ ನೀವೇ ಕ್ವಶನ್ಗಳು ಮಾಡ್ಕೊಳ್ಬಹುದು. ಇದು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಇದನ್ನು ಬಿಟ್ಟು ಇನ್ಯಾವುದು ಬೇರೆ ಯಾವ ಕ್ವಶನ್ಗಳು ಕೇಳೋದಿಲ್ಲ ಇಸ್ಲಾಂ ಧರ್ಮದಲ್ಲಿ. ಇಲ್ಲಿವರೆಗೂ ಕೇಳಿದಿರೋ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.